ನಮಸ್ತೆ ಗೆಳೆಯರೇ, ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ. ನಾನು ಈಗ ಬೆಂಗಳೂರಿನ ಕೋರಮಂಗಲದಲ್ಲಿದ್ದೀನಿ. ಕೋರಮಂಗಲದಲ್ಲಿ ಯಾಕಿದ್ದೀನಿ ಅಂತಂದರೆ ಒಂದು ಒಳ್ಳೆ ಬಾರ್ಬಿಕ್ಯೂ ಮಾಡ್ತಾರೆ ಇಲ್ಲಿ. ನಂಗೆ ಭಾರಿ ಇಷ್ಟ. ಇಲ್ಲಿ ನನ್ನ ಬಾರ್ಬಿಕ್ಯೂ ಅಂತ ಇದೆ. ಏನು ರೀಸನಬಲ್ ಪ್ರೈಸ್ಗೆ ಮಾಡ್ತಾ ಇದ್ದಾರೆ. ನಂಗೆ ಭಾರಿ ಖುಷಿ ಆಯಿತು. ಒನ್ ಪೀಸ್ ಲೆಗ್ಗು 60 ರೂಪಾಯಿ. ನೋಡಿ ಎಲ್ಲ ನಿಮಗೆ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಕಾಸ್ಟ್ಲಿ ಆದರೆ ನಂಗೆ ಗೊತ್ತಿಲ್ಲ. ಕಾಸ್ಟ್ಲಿ ಏನಲ್ಲ, ಲಕ್ಷ್ಮೀ ಪಾರ್ಕ್ ಪಕ್ಕ ಇದೆ. ನೋಡಿ ಎಲ್ಲ ದಗ 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 ಅಂತ ಉರಿತಾ ಇದೆ. ಇನ್ನು ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ನಾನು ತಗೋ ಹೋಗ್ತಾ ಇದ್ದೀನಿ ಪಾರ್ಸಲ್ನ. ಹೋಗಿ ಇದು ಮಾಡ್ತೀವಿ. ಏನು ಫುಲ್ ಬೆಂಕಿ ಹಾಕ್ಬಿಟ್ಟಿದ್ರಲ್ಲ, ಕೆಂಡದಲ್ಲಿ ಬೇಯಬೇಕಾ ಬೆಂಕಿಲಿ ಬೇಯಬೇಕಾ? ಬೆಂಕಿಲು ಬೇಯಬೇಕಾ, ಎರಡರಲ್ಲೂ ಬೇಯಬೇಕಾ? ಎರಡರಲ್ಲೂ ಬೇಯಬೇಕು ಅಂತ ಹೇಳ್ತಿದ್ರೆ. ನಿಮ್ಮ ಹೆಸರೇನು ಸರ್? ಅರವಿಂದ್ ಅಂತ. ಬನ್ನಿ, ಅರವಿಂದ್ ಅವ್ರು ಇಲ್ಲಿ ಮಾಡಿಕೊಡ್ತಾರೆ. ಇದು ಅಡ್ರೆಸ್ ಹೇಳ್ಬಿಟ್ಟಿದ್ದೀನಿ. ಎಂಥ ಪಾರ್ಕ್ ಇದೆ? ಲಕ್ಷ್ಮೀ ಪಾರ್ಕಾ? ಬೆಡಿನ ಸ್ಕೂಲ್ ಪಕ್ಕ ಇದೆ. ನೋಡಿ ತುಂಬ ಚೆನ್ನಾಗಿದೆ. ಯಾರ್ಯಾರು ತಿನ್ಬೇಕು ಅಂತ ಇದ್ರೆ ಅವ್ರು ಬನ್ನಿ. ನಾನು ಇಲ್ಲಿ ಫಿಲ್ಮ್ ಕೆಲಸ, ನಾಳೆ ಸಿನಿಮಾ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಬಂದೆ. ಯಾವಾಗಲೂ ಬಂದು ಇಲ್ಲಿ ತಿಂತೀನಿ. ಬೆಂಕಿ ಹೊಗೆ ಇಲ್ಲಿ ಟೇಸ್ಟ್ ಮಾಡಿ ತೋರ್ಸೋಕ್ಕಾಗಲ್ಲ. ನೋಡೋಣ, ಆದರೆ ಒಂದು ಪೀಸ್ ಇಲ್ಲೇ ತಿಂದು ಹೋಗ್ತೀನಿ. ಅಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆ ಕಮ್ಮಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಂಗಂತ ಇಲ್ಲಿ ಏನೇನು ಐಟಮ್ ಸಿಗುತ್ತೆ? ಫಿಶ್ಶು, ಚಿಕನ್ನು, ಮತ್ತು ಲೆಗ್ ಪೀಸು, ಮತ್ತು ವಿಂಗ್ಸು ಎಲ್ಲ ಸಿಗುತ್ತೆ. ಎಲ್ಲ ಜಮಾಯಿಸಿ ಒಲೆ ಮೇಲೆ ಬೇಯ್ತಾರನ್ನ ಹಂಗೆ ತೊಗೊಬಂದು ತಿಂತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿ ಏನಾರು ಮಾಡ್ತಾ ಇರ್ಬೇಕಾರೆ ಹಂಗೆ ಹಂಚ್ ಮೇಲೋ ಅಥವಾ ಒಲೆ ಮೇಲೆ ಯಾರ್ಯಾರು ತಿಂತೀರಾ ಅವರೆಲ್ಲರೂ ಒಂದೊಂದು ಕಮೆಂಟ್ ಮಾಡಿ. ಯಾಕಂದ್ರೆ ನಂಗೆ ಮನೇಲೂ ಅಷ್ಟೇ ಅಡುಗೆ ಬೇಯ್ತಾ ಇದ್ರೆ ಹಂಗೆ ಹೋಗ್ಬಿಟ್ಟು ನೀರು ಹಿಡಿತಾ ಇರ್ತಲ್ಲ, ಟಕ್ಕಂತ ತಿನ್ನೋಣ ಅಂತ ಆಸೆ. ನಿಜವಾಗ್ಲೂ ಚೆನ್ನಾಗಿದೆ. ಬನ್ನಿ, ನನ್ನ ಬಾರ್ಬಿಕ್ಯೂ ಅಂತ ಹಾಕೊಂಡಿರ್ತಾರೆ. ಲೊಕೇಶನ್ ಹಾಕ್ತೀನಿ ನೋಡಿ. ಕೋರಮಂಗಲ. ಯಾವ ಬ್ಲಾಕು? 7th. ಮನೆಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಇದ್ದಾರೆ, ಅಲ್ಲಿ ಅವ್ರ ಜೊತೆ ತಿನ್ಬೇಕು. ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ